ಹರಿ ಓಂ. ನಾವೆಲ್ಲರೂ ಸುಮನ್ ಠಾಕೂರ್ ಅವ್ರ ಮನೆಯಲ್ಲಿ ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ನಾವು ದಾಸಬೋಧದಲ್ಲಿರುವ ರಾಮದಾಸ್ ಬರೆದಿರುವಂತಹ ಮನೋಬೋಧ ಎನ್ನುವಂಥ ಗ್ರಂಥದ ಮೇಲೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಇದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಮನುಷ್ಯನಾಗಿದ್ದವನು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಸರಿಯಾದ ದಾರಿಗೆ ಹಚ್ಚಬೇಕು. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷ ಕಾರಣ. ಅಂದರೆ ಬಂಧನಕ್ಕೂ ಮತ್ತು ಮೋಕ್ಷಕ್ಕೆ ಈ ಮನಸ್ಸೇ ಕಾರಣ. ಅದಕ್ಕಾಗಿ ಮನಸ್ಸನ್ನು ಹೇಗೆ ದಂಡಿಸಬೇಕು? ನಾವೇನು ಮಾಡ್ತೇವೆ, ಶರೀರವನ್ನು ದಂಡಿಸ್ತೇವೆ ರೀ, ಆದರೆ ಮನಸ್ಸನ್ನು ದಂಡಿಸೋದಿಲ್ಲ. ಹೀಗಾಗಿ ಅವ್ರು ಹೇಳ್ತಾ ಇದ್ದಾರೆ, ದೇಹೇ ದಂಡನೈಚೆ ಮಹಾ ದುಃಖ ಆಹೆ ಮಹಾ ದುಃಖತೆ ನಾಮ ಘೇತಾನ ರಾಹೆ. ಅಂದರೆ ಮನುಷ್ಯರು ಜಪ ತಪ ಋತ ಇವು ಎಲ್ಲ ತೀರ್ಥಾಟನೆ ಮಾಡಿ ದೇಹ ದಂಡನೆ ಮಾಡುವುದರಿಂದ ದುಃಖದಲ್ಲಿ ಸುಖ ಇಲ್ಲ ರೀ. ಪರ ಊರು ಪ್ರಾಣ ಸಂಕಟ. ನೀವು ಎಷ್ಟೋ ಆರಾಮ್ ಹೋಗಿ ಬಂದರು ಸಹಿತ ಮನೆ ಅಷ್ಟರ ಸುಖ ಅಲ್ಲ ರೀ. ಇಷ್ಟು ಆರಾಮ್ ಕೊಡೋಕ್ಕಾಗ್ತೈತೇನು ರೀ? ಕಾಲ ಕಾಲಕ್ಕೆ ಸಮರ್ಪಯಾಮಿ ನಮಗೆಲ್ಲ. ಅಲ್ಲಿ ಹೋದಾಗ ಬರೀ ಇಡ್ಲಿನ ತಿನ್ಬೇಕು, ಅವ್ರು ಕೊಟ್ಟಿದ್ದಂಥ ಅಡುಗೆ ಮಾಡಿರ್ತಾರೆ ಅದನ್ನು ಉಣ್ಬೇಕು, ತ್ರಾಸದ ರೀ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಕೇವಲ ದೇಹ ದಂಡನೆ ಮಾಡುವುದರಿಂದ ಮಹಾ ದುಃಖ ರೀ. ಅದಕ್ಕಾಗಿ ಈ ದೇಹವನ್ನು ಹುತ್ತಕ್ಕೆ ಹೋಲಿಸ್ತಾರೆ. ಹುತ್ತವನ್ನು ಬಡಿದರೆ ಹಾವು ಸತ್ತಿತೆ ಅಂತ ಹೇಳ್ತಾರೆ. ದೇಹ ದಂಡನೆ ಮಾಡಿದರೆ ಮನಸ್ಸು ನಿಗ್ರಹ ಆಗಂಗಿಲ್ಲ ರೀ. ಅದಕ್ಕೆ ಮನಸ್ಸನ್ನು ನಿಗ್ರಹಿಸಬೇಕಪ್ಪ ಅಂದರೆ ಬಹಳ ಕಠಿಣ ಇದೆ. ಆದ್ದರಿಂದ ಪ್ರತ್ಯಕ್ಷ ಸದಾಶಿವ ಅಂತ ಹೇಳಿದರೆ ಶ್ರೀ ಶಂಕರನೂ ಕೂಡ ಅವನೇನು ಮಾಡ್ತಾನಪ್ಪ ಅಂತ ಹೇಳಿದರೆ, ಚಿಂತೀತಸೆ ದೇವದೇವ ಪ್ರಭಾತೆ ಮನಿ ರಾಮ ಚಿಂತೀತ ಜಾವ ಅಂತ ಹೇಳಿದರೆ, ಈ ಮನಸ್ಸನ್ನು ಸರಿಯಾದ ಮಾರ್ಗಕ್ಕೆ ತರಬೇಕಂತ ಹೇಳಿದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅದು ತಾರಕ ಮಂತ್ರವನ್ನು ಸಾಕ್ಷಾತ್ ಶಿವನೇ ಹೇಳ್ತಾನೆ. ಆ ಶಿವನ ಹೇಳುವಂತಹ ರಾಮನಾಮವನ್ನು ನೀನು ಕೂಡ ಮಾಡು. ಯಾವಾಗ ಮಾಡಬೇಕ್ರಿ? ಪ್ರಭಾತೆ ಮನಿ ರಾಮ ಚಿಂತೀತ ಜಾವ. ಹುಟ್ಟಿದಾಗಿಂದ ಸಾಯೋವರೆಗೂ, ಬೆಳಿಗ್ಗೆಲಿಂದ ರಾತ್ರಿವರೆಗೂ. ಪ್ರಭಾತೆ ಅಂತ ಹೇಳಿದರೆ ಪ್ರಕರ್ಷೇಣ ಭಾತಿ. ಜಗತ್ತಿನಲ್ಲಿ ಸೂರ್ಯೋದಯಕ್ಕಿಂತ ಮೊದಲ ನೀನು ಎದ್ದ ಆ ಸೂರ್ಯ ಉದಯಿಸುತ್ತಿರುವಾಗಿಂದಲೇ ನೀನು ಆ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಏನು ಬರ್ತೈತ್ರಿಪ್ಪ ಅಂತ ನಾವು ಕೇಳ್ಬೋದು. ಆದರೂ ಸಹಿತ ನೀವು ಎಷ್ಟೇ ಋತ ಜಪ ಉದ್ಯಾಪನ ಮಾಡಿರಿ, ಅದಕ್ಕೇನು ಬೆಲೆ ಇಲ್ಲ ರೀ. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ ಜ್ಞಾನವಿಹೀನ ಸರ್ವಮತೇನ ಮುಕ್ತಿಂ ಭಜತಿನ ಜನ್ಮಶತೇನ. ಸತ್ಯ ಹೇಳಿದ್ದಾರೆ. ಮತ್ತೆ ಹೇಳ್ತಾರೆ ಅವರು, ಬಹುತಾಪರಿ ಸಂಕಟೆ ಸಾಧನಾ ಮಾಡ್ಬೇಕಂದ್ರೆ ಸರಳ ಇಲ್ಲ ರೀ. ಯಾವುದಾದ್ರೂ ನಾವು ಒಂದು ಪದ್ಧತಿ ಇಟ್ಕೊಂಡ್ರೆ ಅದು ರಾತ್ರಿ 12 ಗಂಟೆಗೆ ನನಗೆ ಬಂತು ರೀ, ಅವಾಗ ಎದ್ದು ಕೊಡ್ಬೇಕು ನೋಡ್ರಿ. ಓದೇ ಇಲ್ಲ. ಅದು 48 ದಿನ ಮಾಡೋದು ಇಟ್ಕೊಂಡಿರ್ತೇವೆ, 40ನೇ ದಿನಕ್ಕೆ ಅದು ಮರೆತ ಬಿಟ್ಟರೆ ನಾವೆಷ್ಟು ತಳಮಳಿಸ್ತೇವೆ. ಅದಕ್ಕಾಗಿ ಜೀವನದಲ್ಲಿ ಋತ ಮಾಡೋದಾಗಲಿ, ತೀರ್ಥಾಟನೆ ಮಾಡೋದಾಗಲಿ, ದಾನ ಧರ್ಮಾದಿ ಮಾಡಬೇಕಾದರೂ, ಉದ್ಯಾಪನ ಮಾಡಬೇಕಂದ್ರೂ ಸಹಿತ ನಿಮಗೆ ಹಣ ಬೇಕ್ರಿ. ಹಂಗೆ ಯಾವುದೂ ಆಗಂಗಿಲ್ಲ ರೀ. ಎಷ್ಟು ಹೂ ತುಟ್ಟಿರಿ ಯುಗಾದಿ 60 ರೂಪಾಯಿಗೆ ಮಾರ್ರಿ, 100 ರೂಪಾಯಿಗೂ ಮಾರ್ರಿ. ದುಂಡು ಮಲ್ಗಿ ಹೂ ಎಷ್ಟು ಕಾಸ್ಟ್ಲಿ. ಅಯ್ಯೋ ಸುವಾಸನೆ ಇದ್ದಿದ್ದ ಹಾಕ್ಬೇಕು ದೇವ್ರಿಗೆ ಅಂತೇವ್ರಿ. ಯಾವಾಗ ಹೇಳ್ಯಾರ ಏನ್ರಿ? ಮನುಷ್ಯಾರ್ಗರಿ ಇದೆ ಮನ್ಯಾಗ ಸುವಾಸನೆ ಇರಲಿ ಅಂತೇಳಿ ಸುವಾಸನೆ ಹಾಕಿದ್ದು ಹೂ ಹಾಕ್ರಿ ಅಂದಾರ್ರಿ. ಗಣಪತಿಗೆ ಮೋದಕ ಏರಿಸ್ಬೇಕಂತ, ಗಣಪತಿಗೆ ಕೆಂಪು ದಾಸವಾಳ ಹೂನ ಏರಿಸ್ಬೇಕಂತ, ಮತ್ತು ನಾರಾಯಣನಿಗೆ ಸತ್ಯನಾರಾಯಣ ಪೂಜೆಗೆ ತುಳಸಿನ ಹಾಕ್ಬೇಕಂತ, ಶಿವಪ್ಪಗೆ ಪತ್ರಿನ ಹಾಕ್ಬೇಕಂತ ಯಾವಾಗ ಬಂದು ಹೇಳಿದ್ರಂತ್ರಿ ಇವ್ರಿಗೆ? ಹಂಗಾರಿ ನಾವು ಮಾಡೋದು ಎಲ್ಲ. ಎದಕ್ಕಂತ ಹೇಳಿದ್ರೆ ಔಷಧಿಯುಕ್ತ ಗಿಡಗಳಿದ್ದಾವೆ, ಅವುಗಳನ್ನು ನೀವು ಸಂರಕ್ಷಿಸಲಿ, ಈ ದೇವ್ರಿಗೆ ಬೇಕಪ್ಪ ಅಂತ ಹೇಳಿದ್ರೆ ಬೆಳೆಸಲಿ. ಅವು ಎಲ್ಲ ಮನುಷ್ಯನಿಗೆ ಬೇಕಾಗಿರುವಂತಹ ವನಸ್ಪತಿಗಳಿರಿ. ಆದರೂ ಸಹಿತ ನಾವು ಬರೇ ಋತ ಉಪವಾಸಾದಿ ಉದ್ಯಾಪನ ಮಾಡಬೇಕಂತ ಹೇಳಿದರೆ ಅದಕ್ಕೆ ಬಹಳ ಹಣ ಬೇಕಾಗುತ್ತದೆ. ಹಣ ಇದ್ದರೆ ಮಾತ್ರ ನೀವು ಇಂಥವೆಲ್ಲ ಕಾರ್ಯ ಮಾಡಲಿಕ್ಕೆ ಸಾಧ್ಯ ರೀ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರಲ್ರಿ, ಎನ ಕಾಲೆ ಕಂಬ ತಲವೇ ಶಿರ ಉಳ್ಳವರು ಶಿವಾಲಯ ಮಾಡುವರಯ್ಯ.
ನಾನೇನು ಮಾಡಲಿ ಬಡವನಯ್ಯ. ಬಡವರಿದ್ದರು ಏನು ಮಾಡೋಕ್ಕೆ ಸಾಧ್ಯತೆ ರೀ? ಹಾಂ, ಎನ್ನ ಕಾಲೇ ಕಂಬ ಎನ್ನ ಶಿರವೇ ಇದ್ದರಿ ಹೊನ್ನ ಕಳಸ ಮಾಡ್ಲಿಕ್ಕೆ ತ್ರಾಸದ ರೀ. ಆದರೂ ಸಹಿತ ಹೇಳ್ತಾರೆ, ಎಲ್ಲಿ ಕಾಣೆ ಎಲ್ಲಮ್ಮ ನಿನ್ನ ನಿನಗೆ ಎಲ್ಲಿ ಕಾಣಲಿ ನಾನು? ನಿನಗಾಗಿ ನಾನು ಶುದ್ಧವಾದ ನೀರನ್ನು ತರಲಿಕ್ಕೆ ಹೋದೆ. ಅಲ್ಲೇ ನೋಡಿದರೆ ಮೀನುಗಳು ಸಂಸಾರ ಮಾಡಾಕತ್ತಾವ. ಅಲ್ಲೇ 1, 2 ಮಕ್ಕಳು ಮೊಮ್ಮಕ್ಕಳು ಫ್ಯಾಮಿಲಿನ ಅದ ರೀ. ಅಲ್ಲೇ ಉಗುಳ್ತಾವ, ಅಲ್ಲೇ ತಿಂತಾವ, ಅಲ್ಲೇ ಮಾಡ್ತಾವ. ಅಂಥದ್ದನ್ನು ನಿನಗೆ ಹೇಗೆ ಮೀಸಲಾಗಿ ಇಡಲಿ? ಮತ್ತೆ ಹೇಳ್ತಾರೆ, ನಿನಗೆ ಭಂಡಾರ ಅಂತ ಹೇಳಿದರೆ ಇದು ರೀ, ಅರಿಶಿನ ಬೇಕಲ್ಲ. ಆ ಅರಿಶಿನವನ್ನು ಬೀಸಿದೆ ಆ ಬೀಸು ಕಲ್ಲಿನ ನಡುನ ಎಷ್ಟೋ ಕೊಂಡು ಜೀವರಾಶಿಗಳು ಸತ್ತು ಹೆಣ ಅದಾವ್ರಿ ಅದ್ರಾಗ. ಆ ಹೆಣಯುಕ್ತವಾಗಿರುವಂತಹ ಅರಿಶಿನ ನಿನಗೆ ಹೇಗೆ ನಾನು ಸಮರ್ಪಿಸಲಿ? ಅದಕ್ಕಾಗಿ ಹೇಳ್ತಾರೆ ರೀ, ಯಾವುದೂ ಶುದ್ಧಿ ಇಲ್ಲ ರೀ. ಅದಕ್ಕಾಗಿ ನಮ್ಮ ಅಂತಃಕರಣ ಶುದ್ಧಿ ಇರಬೇಕು. ಅಂತಃಕರಣ ಶುದ್ಧಿ ಇರೋದರ ಸಲುವಾಗಿ ಅವ್ರು ಹೇಳ್ತಾರೆ, ಋತದಾನ ಉದ್ಯಾಪನೆ ತೀ ಧನಾಚಿ ಆದರೆ ದಿನಾಚಾ ದಯಾಳು ಮನಿ ಆಠವಾವ. ಅಂದರೆ ದೀನರ ದಯಾಳು ರೀ, ದೀನ ಬಂಧು. ದೀನಾನಾಥ ಉಮಾಪತೆ ಶಿವ ಶಂಭು ಶಂಕರ ಪಶುಪತಿ. ನಾವೆಲ್ಲ ಪಶುಗಳು. ಅವನ ಭಗವಂತನ ಎದುರುಗಡೆ ನಾವೆಲ್ಲ ಪಶುಗಳು. ಅವನು ಪತಿ ಇದ್ದಾನೆ. ಅದಕ್ಕಾಗಿ ನಾವೆಲ್ಲ ದೀನ ಇದ್ದೇವೆ. ಅವನು ದಯಾಳು ಇದ್ದಾನೆ. ಆ ಭಗವಂತನ ದೀನ ದಯಾಳು ಅಂತ ಹೇಳಿದ್ರೆ ಗುರುವಿಗೆ ಬರ್ತೈತ್ರಿ ಅದು. ಅವನು ನಮಗೆ ಎಂಥ ಕಷ್ಟದಲ್ಲಿದ್ದಾಗನೂ ಸಹಿತ ಕಷ್ಟ ಇಲ್ಲ ಹೋಗಿ ನಿನಗಂತಾರ್ರಿ. ಎಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ರೀ. ಮಿಥ್ಯಾ ಅಂತ ತಿಳ್ಕೊಳ್ಳಂಗೇ ಇಲ್ಲ. ಅದಕ್ಕಾಗಿ ರಾಮನಾಮಸ್ಮರಣೆ ಮಾಡು ಅಂತ ಹೇಳ್ತಾರೆ. ಸತ್ತಾಗ ಒಂದ ಮಾಡ್ಬೇಕಂತ ತಿಳ್ಕೊಂಡಾರ್ರಿ ಇವ್ರು. ರಾಮ್ ನಾಮ್ ಸತ್ಯ ಹೈ ಜಗತ್ ಸಾರ ಮಿಥ್ಯಾ ಹೈ ಅಂತ ಹೇಳ್ಬೇಕ್ರಿ. ಅದು ಜಗತ್ ಸಾರ ಮಿಥ್ಯಾ ಹೈ ಹೇಳಂಗೇ ಇಲ್ಲ ರೀ. ರಾಮ್ ನಾಮ್ ಸತ್ಯ ಹೈ ಅಂತ ಹೇಳ್ತಾರೆ. ಅದು ನಿಜವಾಗಿಯೂ ಪೂರ್ಣ ಸ್ಲೋಗನ್ ಅಂತ ಹೇಳಿದರೆ ಜಗತ್ ಮಿಥ್ಯಾ ಹೈ. ಮಿಥ್ಯೆಗೆ ನೀವು ಎಷ್ಟು ದುಃಖಿಸಿದ್ರೆ ಏನಾರ ಪರಿಹಾರದ ಏನ್ರಿ? ಇಲ್ಲ ರೀ. ಮಿಥ್ಯಾನ ರೀ ಅದು. ಮಿಥ್ಯೆಗೆ ನೀವು ಎಷ್ಟು ಬೆಲೆ ಕೊಟ್ಟರು ಸಹಿತ ಅದಕ್ಕೇನು ಬೆಲೆ ಬರೋಂಗಿಲ್ಲ. ಅದಕ್ಕಾಗಿ ರಾಮನಾಮ ಏನು ಹೇಳ್ತೈತಂದ್ರೆ ಎಲ್ಲ ಮಿಥ್ಯಾ ಇದ್ದಾಗ ಅದಕ್ಕೆ ದುಃಖಿಸ್ಲಿಲ್ಲ ರೀ. ಅವನಿಗೆ ಅಯೋಧ್ಯ ರಾಜ್ಯ ಆದರೂ ಅಷ್ಟ ಆಯಿತು, ವನದಲ್ಲಿ ಅಡ್ಡಾಡೋದು ಅಷ್ಟ ಆಯಿತು. ಲೀವ್ ಇನ್ ಪ್ರೆಸೆಂಟ್ ಇದ್ದಾರೆ ರಾಮ. ಅದಕ್ಕಾಗಿ ಅವನಂತೆ ಜೀವಿಸಬೇಕಾಗಿದ್ದೆ. ಆದರೆ ಅವನ ಜೀವನವನ್ನು ಹೇಗೆ ಪ್ರಾರಂಭ ಆಯಿತು, ಅವನು ಹೇಗೆ ನಡೆದುಕೊಂಡ ಅನ್ನೋದನ್ನು ನೆನಪು ಬರಲಿ ಅಂಥೇಳಿನೇ ಪ್ರಭಾತೇ ಮನಿ ರಾಮ ಚಿಂತೀತ ಜಾವ. ಎದ್ದ ಕೂಡಲೇ ರಾಮನಷ್ಟು ಕಷ್ಟ ನಾವೇನು ತೆಗ್ದಿಲ್ಲ ರೀ. ಇಲ್ಲ ರೀ, ನಾವೆಷ್ಟು ಆರಾಮದೇವು. ಬರೀ 8 ದಿನ ಹೋಗ್ಬೇಕಂದ್ರೆ ಎಂಥ ದೊಡ್ಡ ಸುಟ್ಕೇಸ್ ತಂದಿದ್ವಿ ರೀ ನಾವು. ಹೊರಿಲಿಕ್ಕಾಗಲಿಲ್ಲ ಅಂದ್ರೆ ಏನಾಯ್ತು ರೀ, ಯಾರು ಹತ್ತರು ತಮ್ಮ ಒಂದು ಸ್ವಲ್ಪ ತಗೊಳ್ಬೇಕು ತರ್ರಿ ಅಂತ ಎತ್ತಿಡ್ತಿದ್ದರ್ರಿ ಅವರು. ಅಂದರೆ ಜೀವನದಲ್ಲಿ ಎಲ್ಲಾರ್ದು ಹರಿಶ್ಚಂದ್ರನ ಕತೆ ನೋಡ್ರಿ. ಅದಕ್ಕೆ ನಾವು ಓದಬೇಕಪ್ಪ ಅಂದ್ರೆ ನಮಗೆ ಗೊತ್ತಾಗ್ತೈತ್ರಿ. ಅವರಷ್ಟು ಕಷ್ಟ ನಾವು ತೆಗ್ದಿಲ್ಲ. ಅದಕ್ಕಾಗಿ ಸಾಧು ಸಂತರ ಒಂದು ಆತ್ಮಚರಿತ್ರೆನೂ ಓದ್ಬೇಕ್ರಿ. ನಾವು ಓದಿದ್ರೆ ಅನ್ನಿಸ್ತೈತಿ ಅವರಷ್ಟು ಕಷ್ಟ ನಾವೇನು ಪಟ್ಟಿಲ್ಲ ರೀ. ಸಿದ್ಧಾರೂಢಜ್ಜಗೆ ಎಷ್ಟು ಮಂದಿ ತ್ರಾಸು ಕೊಟ್ಟಾರೆ, ಎಷ್ಟು ಮಂದಿ ಅವನಿಗೆ ಹೀಯಾಳಿಸ್ತಾರೆ, ಎಷ್ಟು ಮಂದಿ ಅವರಿಗೆ ಪರಿಪರಿಯಾಗಿ ಕಾಡಿಸಿದರೂ ಸಹಿತ ಯಾರಿಗೂ ಒಂದು ದಿನವೂ ಕೂಡ ಶಾಪವನ್ನು ಹಾಕಲಿಲ್ಲ ರೀ. ಅಂಥ ದೊಡ್ಡ ಗುಣ ನಮ್ಮಲ್ಲಿ ಬರಲಿ. ಹೇಗೆ ಬರುತ್ತದೆ? ಅವರು ಅಖಂಡ ನಾಮಸ್ಮರಣೆ ಒಳಗೆ ಇರ್ತಿದ್ದರ್ರಿ. ಆ ಮನಸ್ಸಿಗೆ ಬೇರೆ ವಿಚಾರನ ಕೊಡ್ತಿದ್ದಿಲ್ಲ. ಅದಕ್ಕಾಗಿ ಋತ ಜಪ ಉದ್ಯಾಪನ ಮಾಡೋದಕ್ಕಿಂತ ಆ ಗುರುವಿನ ಹತ್ತಿರ ಅಂತ ಹೇಳಿದರೆ ದಿನಾಚಾ ದಯಾಳು ಮನಿ ಆಠವಾವ ಅಂತ ಹೇಳಿದರೆ, ದಿನಾಚಾ ದಯಾಳು ಅಂದರೆ ಸದ್ಗುರುವಿನಲ್ಲಿ ಇದ್ದುಕೊಂಡು ನಾವು ಜ್ಞಾನವನ್ನು ಪಡೆಯುತ್ತಲೇ ಇರಬೇಕು. ಆ ಜ್ಞಾನದ ಜೊತೆಗೆ ನಮ್ಮ ಅಂತಃಕರಣ ಶುದ್ಧಿ ಸಲುವಾಗಿಯೇ ನಾಮಸ್ಮರಣೆ. ನಾಮಸ್ಮರಣೆ ಮಾಡಿದ್ರೆ ಏನು, ಅದಕ್ಕೊಂದ್ಸಲ ಚಟ ಬಿಡ್ತಾರ್ರಿ. ಮನಸ್ಸಿಗೆ ಚಟ ಬಿಡಬೇಕ್ರಿ. ಯಾವುದೋ ಒಂದು ಚಟ ಇದ್ರೂ ಅದು ಮೊದಲಿನ ಸ್ಟಾರ್ಟಿಂಗ್ ಒಳ್ಳೆ ಅನಿಸಿರ್ತೈತೆ ರೀ. ಶಾಲೆಗೆ ಹೋಗೋ ಮಕ್ಕಳು ಎಷ್ಟು ಎಳೆದು ಕಳಿಸ್ತೇವೆ, ಎಷ್ಟು ಅಳ್ಕೊಂತ ಹೋಗ್ತೈತ್ರಿ ಅದು. ಆಮೇಲೆ ಒಂದು ತಯಾರಾಗ್ತೈತ್ರಿ ಅದು. ಅಮ್ಮ ಲಘು ನನ್ನ ಡಬ್ಬಿ ಕೊಡು, ನಂಗೆ ಟೀಚರ್ ಬಂದರು, ನಂದು ಗಾಡಿ ಬಂತು ಅಂತಾರೆ ಅವ್ರು. ಹಂಗೆ ಅದು ಮನಸ್ಸನ್ನು ಪ್ರಾರಂಭಾವಸ್ಥೆದಲ್ಲೇ ಅಳ್ತೈತ್ರಿ ಅದು. ನಾ ಕೂಡಂಗಿಲ್ಲ, ನಾ ಮಾಡಂಗಿಲ್ಲ ಅಂತಿರ್ತೈತ್ರಿ. ಮಾಡಿ ಆಮೇಲೆ ಅದಕ್ಕೆ ರೂಢಿ ಆಗ್ತೈತ್ರಿ. ಈ ರೂಢಿ ಬಿಟ್ಟು ಆ ರೂಢಿ ಹಾಕಿದ್ದವ್ರು ಆ ರೂಢರು. ಚಲೋ ರೂಢಿ ಹಾಕೋಬೇಕು.
ಮತ್ತೆ ಹೇಳ್ತಾರೆ ಇಲ್ಲಿ, ನೀನು ನಿಷ್ಕಾಮ ಕರ್ಮ ಮಾಡು ಮತ್ತು ನಿರ್ದ್ವಂದನ ಆಗೋದಕ್ಕಾಗಿ ನಿರ್ಮಾಣ ಮೋಹಾಜಿತ ಸಂಗದೋಷಾಹ ಅಧ್ಯಾತ್ಮ ನಿತ್ಯ ವಿನಿರುತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸದ್ನೈ ಗಚ್ಚಂತ ಮೂಢ ಪದಮವ್ಯಯಂ ತತ್. ಆ ಮನಸ್ಸಿಗೆ ಹೇಳುದ್ರಿ, ಯಾರಿಂದಲೂ ಏನೂ ಮಾನವನ್ನು ಬಯಸಬೇಡ. ನಾಮಕೆ ವಾಸ್ತೆ ಎಲ್ಲರೂ ಒಂದ್ಸಲ ಮ್ಯಾಲೆ ಕುಡಿಸಿದವರು ಕೆಳಗೆ ಯಾವಾಗ ಇಳಿಸ್ತಾರೆ ಗೊತ್ತಿಲ್ಲ. ತಪ್ಪು ತಿಳುವಳಿಕೆ ತಮ್ಮಷ್ಟಕ್ಕೆ ತಾವ ಮಾಡ್ಕೊಂಡು ತಾವ ದೂರ ಆಗಿಬಿಡ್ತಾರೆ. ಅದಕ್ಕಾಗಿ ನಿರ್ಮಾಣ ಮೋಹ ಜಿತ ಸಂಘ ದೋಷ ಓವರ್ ಅಟ್ಯಾಚ್ಮೆಂಟೂ ಚಲೋ ಅಲ್ರಿ. ಎಂಥ ಚಲೋ ಅಂದರೂ ಚಲೋ ಅಲ್ಲ. ತಿಂಗ್ಳಕ್ಕೆ ಒಂದ್ಸಲ ಬರೋದು ಚಲೋ ರೀ. ತಿಂಗಳಂಗಟ್ಲೆ ಬಂದ್ರೆ ಏನದ್ರ ಬೆಲೆನೇ ಉಳಿಯಂಗಿಲ್ಲ. ಅಷ್ಟು ಕಾಮಾಪುರ್ತ ಮಾಮ ಎಷ್ಟಪ್ಪ ಅಷ್ಟು. ಔಷಧಿ ದಿನ ತಿಂಗಳ ಕೊಡೋಂಗಿಲ್ಲ ನೋಡ್ರಿ. ಅವ್ರು 5 ದಿನ ಡೋಸ್ ಕೊಟ್ಟು ಬಿಟ್ಟು ಬಿಡ್ತಾರೆ, ಮತ್ತು ಆರಾಮಾಗ್ತಾರೆ. ಮತ್ತು ಶಾಶ್ವತ ಆರಾಮಾಗ್ತೈತೇನ್ರಿ? ಶಾಶ್ವತ ಮಾತ್ರ ಆರಾಮಾಗಂಗಿಲ್ಲ, ಸತ್ತಾಗರಿ ಅದು. ಅವು ಗುಳಿಗೆ ಔಷಧ ತಾತ್ಕಾಲಿಕ ಹೇಗೋ ಇದು ಕ್ಲಾಸ್ನೂ ಅಷ್ಟು ಅನ್ನಿಸ್ತೈತ್ರಿ ನನಗೆ. ಇವು ಸಹಿತ 5 ದಿನ ಡೋಸ್ ತೊಗೋದ್ರಿಪ್ಪ ಒಂದು ಸ್ವಲ್ಪ ಆರಾಮ ಅನಿಸ್ತೈತಿ, ಮತ್ತು ರೋಗ ಬಂದಿರ್ತೈತ್ರಿ ಅದಕ್ಕೆ, ಮತ್ತು ನಾವು 5 ದಿನ ಕೊಡೋದ್ರಿ. ಶಾಶ್ವತ ಯಾವಾಗ ರೀ? ಆವಾಗನ ರೀ. ಯಾವುದೂ ಸ್ಥಿರ ಇಲ್ಲ ರೀ ಜಗತ್ತಿನಲ್ಲಿ. ಮತ್ತೆ ಹೇಳ್ತಾ ಇದ್ದಾರೆ ಇಲ್ಲಿ, ನೀನು ರಾಮನಾಮವನ್ನು ಯಾವಾಗ ಹೇಳಬೇಕು ಅಂತೇಳಿದರೆ, ಜನಿ ಭೋಜನಿ ನಾಮ ವಾಚೇ ವದಾವೆ ಅತಿಯಾದರೆ ಗದ್ಯ ಘೋಷೆ ಮಣಾವೆ ಹರಿ ಚಿಂತನೆ ಅನ್ನ ಸೇವೀತ ಜಾವೆ ತರಿ ಶ್ರೀಹರಿ ಪಾವಿಜೆ ತೋ ಸ್ವಭಾವೆ. ಅಂದರೆ ಊಟಕ್ಕೆ ಕುಂತಾಗ ಸಹಿತ ನಾವು ಆ ನಾಮಸ್ಮರಣೆಯನ್ನು, ದೇವಾ ಭಗವಂತ ನನಗೆ ಇವತ್ತು ಇಷ್ಟು ಅನ್ನ ಕೊಟ್ಟಿಯಲ್ಲ, ನಿನಗೆ ಧನ್ಯವಾದಪ್ಪ. ಬೆಳೆಸಿದ್ದವನಿಗೂ ಧನ್ಯವಾದ, ತಂದು ಹಾಕಿದ್ದವ್ರಿಗೂ ಧನ್ಯವಾದ, ಮಾಡಿ ಹಾಕಿದ್ದವ್ರಿಗೂ ಧನ್ಯವಾದ. ಅದಕ್ಕಾಗಿ ಧನ್ಯ ರೀ. ಅನ್ನಕ್ಕಿಂತ ದೊಡ್ಡ ದೇವ್ರು ಯಾರಿಲ್ಲ ರೀ. ಅದಕ್ಕಾಗಿ ಊಟಕ್ಕೆ ಕುಂತಾಗ ಜಗಳ ಮಾಡಬಾರ್ದ್ರಿ. ಊಟಕ್ಕೆ ಕುಂತಾಗ ಅನ್ನವನ್ನು ಹೀಯಾಳಿಸಬಾರ್ದು, ಅನ್ನವನ್ನು ಕ್ರೂರ ದೃಷ್ಟಿಯಿಂದ ನೋಡಬಾರ್ದು. ಮತ್ತೆ ಇಡ್ಲಿ ಮಾಡಿದ್ರಿ, ಮತ್ತು ಉಪ್ಪಿಟ್ಟು ಮಾಡಿದ್ರಿ ಅನ್ನಬಾರ್ದ್ರಿ. ಕೇಳಾಕತ್ತಾರ ಇಲ್ಲ ಗೊತ್ತಿಲ್ಲ, ಅನ್ನಂಗೆ ಎಷ್ಟು ಚಲೋದಾರ ನೋಡ್ರಿ. ಖರೇನ ರೀ, ಮಕ್ಕಳಿಗೆ ಎಷ್ಟು ಸೊಕ್ಕು ಬಂದೈತ್ರಿ. ಅದಕ್ಕೆ ಒಬ್ಬನ ಕೇಳ್ದ ಅಂತ, ಆಪ್ಕೆ ಘರ್ ಮೇ ಖಾನಾ ಖಾತೆ ವಕ್ತ ಕೋನ್ ಭಗವಾನ್ ಕೋ ಯಾದ್ ಕರ್ತೆ ಹೇ? ಯಾರೂ ಕೈ ಎತ್ತಲಿಲ್ಲಂತ. ಒಂದು ಹುಡುಗ ಕೈ ಎತ್ತಿದ ಅಂತ. ಅರೆ ಬಾಪ್, ಇತ್ನಾ ಅಚ್ಚಾ ಸಂಸ್ಕಾರಿ ಲಡ್ಕಾ ಹೈ, ಕ್ಯಾ ಬೋಲ್ತೆ ಹೈ ತುಮಾರೆ ಪಿತಾಜಿ? जब मेरी माँ मेरे पिताजी के सामने थाली रखती है, फिर वही हे भगवान, फिर वही मूंग की दाल ಅಂತ ನಂತರ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಅನ್ನ ಬರಬೇಕಂದ್ರೆ ಪುಣ್ಯ ಬೇಕ್ರಿ. ಅನ್ನದ ಮುಂದೆ, ಅನ್ನ ದೇವರ ಮುಂದೆ ಇನ್ನಾವ ದೇವರುಂಟಯ್ಯ? ಅನ್ನಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿ ಆ ಅನ್ನ ನನಗೆ ಸಿಕ್ಕಾಗ ಆ ಪರಮಾತ್ಮನ ನೆನೆಸ್ರಿ ಅಂತಾರೆ. ಜನಿ ಭೋಜನಿ ನಾಮ ವಾಚೇ ವದಾವೆ. ಪರಮಾತ್ಮ ನಿನಗೆ ಧನ್ಯವಾದಗಳು. ಮತ್ತು ಅತೀ ಆದರೆ ಗದ್ಯ ಘೋಷೇ ಮಣಾವೆ. ಅತೀ ಆದರದಿಂದ ನಾವು ಘೋಷವಾಕ್ಯವನ್ನು ಹೇಳಬೇಕ್ರಿ. ಪರಮಾತ್ಮನ ನಾಮಸ್ಮರಣೆ ಹೇಳಬೇಕ್ರಿ. ಚಿಂತೆ ಮಾಡ್ಕೋತನೂ ತಿನ್ನಬಾರ್ದ್ರಿ. ಅದು ಸಹಿತ ಟಿ.ವಿ ನೋಡ್ಕೊತ, ಟಿ.ವಿ ಒಳಗೆ ಮುಖ ಹಾಕಿನ ಊಟ ಮಾಡ್ಕೊಂತನೂ ಕೂಡಬಾರ್ದ್ರಿ. ಏನು ಈ ಸಾರಿನಾಗ ಏನೂ ಹಾಕೇ ಇಲ್ಲಲ್ಲ ನೀನು ಅಂದ ಅಂತ ಗಂಡ ಟಿ.ವಿ ನೋಡ್ಕೊತ. ನೀವು ನೀರಿನಾಗ ಅದ್ದು ತಿನ್ನಾಕತ್ತೀರಿ ಅಲ್ಲಂತ್ರಿ ಹೆಂಡ್ತಿ. ನೋಡಿದ್ದೇ ಅಲ್ಲ ತಾಟ. ಇಂಥ ಜಗತ್ತದ ರೀ. ಅದು ನಾವೇನು ತಿನ್ನಾಕತ್ತೇವಿ, ಎಷ್ಟು ತಿನ್ನಾಕತ್ತೇವೆ ಗೊತ್ತಾಗಂಗಿಲ್ಲ ರೀ. ಗಂಡ ಊಟಕ್ಕೆ ಕುಂತ ಅಂತ ನೋಡಾಕತ್ತಿದ್ದ ಅಂತ, ತಗೋರಿ ನೀರಲ್ಲಂತ ಕೈ ಅಯ್ಯ ನಾವು ಊಟ ಮಾಡಿದ್ಕು ಆವಾಗ ಮಾಡಿದ್ರಿ ನೀವು ಅಲ್ಲಂತ್ರಕ್ಕಿನೂ. ಹೌದು. ಅದಕ್ಕಾಗಿ ಅನ್ನ ಎದುರುಗಡೆ ಬಂದರೆ ಅದು ಕಣ್ಣು ತುಂಬ ನೋಡ್ಬೇಕ್ರಿ. ವಾ ಅನ್ಬೇಕ್ರಿ, ನನಗೆ ಸಿಕ್ಕಿದ್ದು ಇವತ್ತಿನ ದೊಡ್ಡ ಪ್ರಸಾದ ರೀ. ಅತಿ ಆದರೆ ಗದ್ಯ ಘೋಷೆ ಮಣಾವೆ ಹರಿ ಚಿಂತನೆ ಅನ್ನ ಸೇವೀತ ಜಾವೆ ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೆ. ಅಂದರೆ ಮಾತ್ರ ನಿಮಗೆ ಶ್ರೀಹರಿಯ ಕೃಪಾ ನಿಮ್ಮ ಮೇಲೆ ಆಗುತ್ತದೆ ಅಂತೇಳಿ. ಅದಕ್ಕಾಗಿ ಉಠತಾ ಬಟತಾ ಧ್ಯಾನ ಕರಲೆ, ಚಲತ ಜಪ ಫಿರತ ಜಪ, ಕುಂತು ಉಠತಾ ಬಟತಾ ಸೋವತ ಜಾಗತ ಯಾವಾಗ ನೋಡಿದ್ರೆ ಸಹಿತ ನಾಮಸ್ಮರಣೆ ಮಾಡಬೇಕ್ರಿ. ನಿಮಗೆ ಶರೀರದಿಂದ ನೀವು ಅಧೀನ ಇರ್ಬೋದು, ಆದರೆ ಮನಸ್ಸಿನಿಂದ ನೀವು ಅಧೀನ ಇಲ್ಲ. ಮನಸ್ಸದು ನನ್ನ ಕೈಯಲ್ಲಿದೆ.
ಅದಕ್ಕಾಗಿ ಮನಸ್ಸಿಗೆ ಮತ್ತು ಹೊಂಟಿ ಕೂಡ ಬಾಯಲ್ಲಿ ಅನ್ಬೇಕ್ರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಇದ್ದಾರೆ ಅವರು, ನಯೇ ರಾಮವಾಣಿ ತಯಾ ಥೋರಹಾನಿ ಜನಿ ವ್ಯರ್ಥ ಪ್ರಾಣಿ ತಯಾ ನಾಮ ಕಾಣಿ ಹರಿನಾಮ ಹೇ ವೇದ ಶಾಸ್ತ್ರೇ ಪುರಾಣಿ ಬಹುವಾಗಳೇ ಬೋಲಲಿ ವ್ಯಾಸವಾಣಿ. ಇದು ನಾನು ಹೇಳಕತ್ತಿಲ್ರಿ, ಇದು ವೇದ ಶಾಸ್ತ್ರ ಪುರಾಣ ಬರೆದಿರುವಂತಹ ವ್ಯಾಸ ಋಷಿಗಳೇ ಈ ನಾಮದ ಮಹಿಮೆಯನ್ನು ವರ್ಣಿಸಿದ್ದಾರೆ. ಅಂಥ ಇಂಥವ್ರಲ್ರಿ. ವ್ಯಾಸೇನ ಪುರಾಣ ಮುನಿನ ಅಂತ ಹೇಳ್ತಾರೆ. ಅವಾಗಿನ ಕಾಲದಿಂದಲೂ ವ್ಯಾಸ ಮಹರ್ಷಿ ಪ್ರತಿಯೊಂದು ಗದ್ಯದಲ್ಲಿ, ಪದ್ಯದಲ್ಲಿ, ಪುರಾಣದಲ್ಲಿಯೂ ಕೂಡ ಅದನ್ನೇ ವರ್ಣಿಸಿದ್ದಾರೆ. ಆದ್ದರಿಂದ ಆ ನಾಲಿಗೆಯಿಂದ ರಾಮನಾಮವನ್ನು ನೀನು ಮಾಡುತ್ತಲೇ ಇರು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಿತ್ಯವೂ ಕೂಡ ನಾಮಸ್ಮರಣೆ ಮಾಡೋಣ. ಆ ನಾಮಸ್ಮರಣೆಯಿಂದ ನಮ್ಮೆಲ್ಲರ ಜೀವನ ಧನ್ಯ ಆಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ.